ಸಾಹಿತ್ಯ ಸಂಗಮ 3 ಕನ್ನಡ ಅವಶ್ಯಕ ಪಠ್ಯ 3ನೇ BA BSW ಹಾಗೂ CCJ. ಮೊದಲಿಗೆ ಗದ್ಯ ಭಾಗದ ಪರಿಚಯವನ್ನು ಮಾಡಿಕೊಳ್ಳುತ್ತಾ ಮೊದಲನೇ ಗದ್ಯ ಸುಮತಿಯ ಕತೆ. ಇದನ್ನು ನಾವು ಅಭ್ಯಾಸ ಮಾಡುವ ಮಕ್ಕಳೇ. ಸಾಹಿತ್ಯ ಸಂಗಮ 3 ಸುಮತಿಯ ಕತೆ. ಶಿವಕೋಟ್ಯಾಚಾರ್ಯ ಇದನ್ನು ಬರೀತಾನ ಮಕ್ಕಳೇ. ಶಿವಕೋಟ್ಯಾಚಾರ್ಯನ ಪರಿಚಯವನ್ನು ಮಾಡಿಕೊಳ್ಳೋಣ. ಒಡ್ಡಾರಾಧನೆಯು ಕನ್ನಡದ ಪ್ರಪ್ರಥಮ ಉಪಲಬ್ಧವಾದ ಗದ್ಯ ಗ್ರಂಥ. ಈ ಕೃತಿಯ ಹೆಸರಿನ ಬಗ್ಗೆ, ಕರ್ತೃವಿನ ಬಗ್ಗೆ, ಕಾಲ ನಿರ್ಣಯ ಬಗ್ಗೆ ವಿಪುಲವಾದ ಚರ್ಚೆ ನಡೆಯುತ್ತಾ ಬಂದಿದೆ. ಸದ್ಯದ ಮಟ್ಟಿಗೆ ಅನೇಕ ವಿದ್ವಾಂಸರು ಒಪ್ಪಿಕೊಂಡ ಪ್ರಕಾರ ಗ್ರಂಥದ ಹೆಸರು ಒಡ್ಡಾರಾಧನೆ, ಕಾಲ ಕ್ರಿಸ್ತಶಕ 920, ಕರ್ತ ಶಿವಕೋಟ್ಯಾಚಾರ್ಯ ಎಂದು ಭಾವಿಸಲಾಗಿದೆ. ಇದು 19 ಕಥೆಗಳ ಕಥಾ ಸಂಕಲನ. ಹಿರಿಯ ಜೈನ ಯತಿಗಳು ಸಾಧಿಸಿದಂಥ ಸಿದ್ಧಿ, ಅವರು ಅನುಭವಿಸಿದ ಕಷ್ಟ, ಘೋರವೀರ ತಪಸ್ಸಿನಿಂದ ಪುಣ್ಯ ಪಾಪ ರೂಪವಾದಂತಹ ಕರ್ಮವನ್ನು ಕ್ಷಯ ಮಾಡಿ ಮೋಕ್ಷ ಸಾಧಿಸಿದ ಮಾರ್ಗವನ್ನು ತಿಳಿಸುವುದು ಈ ಕಥೆಗಳ ಮುಖ್ಯ ಉದ್ದೇಶ. ಪ್ರಾಣಿ, ಮನುಷ್ಯ, ಪ್ರಕೃತಿ, ದೇವರು ಹೀಗೆ ಯಾವುದೇ ರೂಪದಿಂದ ಬಂದಂಥ ತೊಂದರೆಗಳನ್ನು ವ್ಯಕ್ತಿ ಸಹಿಸಿಕೊಂಡು ಸದ್ಗತಿ ಹೊಂದುವುದು ಇಲ್ಲಿಯ ಪಾತ್ರಗಳ ಗುರಿಯಾಗಿದೆ. ಪ್ರಸ್ತುತವಾದಂಥ ಸುಮತಿಯ ಕಥೆಯನ್ನು ಈ ಒಡ್ಡಾರಾಧನೆಯ ಮೊದಲನೇ ಕಥೆಯಾದಂಥ ಸುಕುಮಾರ ಸ್ವಾಮಿ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ವೈನಾಯಕನೆಂಬ ವ್ಯಾಪಾರಿ ಗ್ರಾಹಕರಿಗೆ ಹೇಳಿದ ಕಥೆ ಇದಾಗಿದೆ. ಸುಮತಿ ಎಂಬ ಜಾನೆ ತನ್ನ ತಂದೆಯನ್ನು ಸಂಕಷ್ಟದಿಂದ ಪಾರು ಮಾಡುವ ಕೌಶಲ್ಯ ಈ ಕಥೆಯ ಪ್ರಮುಖ ವಸ್ತುವಾಗಿದೆ. ಸುಮತಿಯ ಬುದ್ಧಿ ಕೌಶಲ್ಯ, ಸುಧಾಮೆಯ ಸತ್ಯಕಥೆಯ ಮುಖ್ಯ ಕಾಳಜಿಗಳು, ಇಬ್ಬರು ಹೆಣ್ಣು ಮಕ್ಕಳ ಜಾಣ್ಮೆ, ಆತ್ಮವಿಶ್ವಾಸ ಪ್ರಸ್ತುತವಾದಂಥ ಕಥೆಯಲ್ಲಿ ಅನಾವರಣಗೊಂಡಿದೆ. ಈ ಪ್ರಸ್ತುತವಾದಂಥ ಕಥೆಯನ್ನು ನಾವು ನೋಡಿದಾಗ ಕೌಸುಂಬಿ ಎಂಬ ಪೊಳಲೋಳ್ ಸುಮಿತ್ರನೆಂಬೋ ಶ್ರೇಷ್ಠಿ ಕೋಟಿ ಕಸಬರನೊಡೆಯ ಆತನ ಮಗಂ ವಸುಮಿತ್ರನೆಂಬೊಂಗೆ ಸರ್ಪದಷ್ಟೊನಾದೊಡೆ ಸತ್ತನೆಂದು ಸ್ಮಶಾನಕ್ಕೆ ಕೊಂಡು ಹೋಗಿ ಇಳುಪಿದೊಡಲ್ಲಿ ಗರುಡನಾಭಿ ಎಂಬ ಮಂತ್ರವಾದಿ ಹೋಗಿ ನೋಡಿ ಈತನ ನಾಳೆ ಅಭಿಮಂತ್ರಿಸಿ ಬಾಳಿಸುವೆನ್ ಅಂಜದಿರಿ, ಇಲ್ಲಿಯೇ ಇರುಳ್ ಈ ದಾಸ್ಟಿಕಂಗೆ ಜಾವ ಮಿರಿಮೆಂದು ಪೇಳಿದು ಪೋದಂ. ನೋಡ್ರಿ, ಕೌಸುಂಬಿ ಎಂಬ ಪಟ್ಟಣ, ಆ ಪಟ್ಟಣದಲ್ಲಿ ಸುಮಿತ್ರನೆಂಬ ಶ್ರೇಷ್ಠಿ, ಕೋಟಿ ಕಸವರದ ಒಡೆಯ, ಒಬ್ಬನೇ ಒಬ್ಬ ಕೋಟ್ಯಾಧಿಪತಿ. ಅವನು ಯಾರು? ಸುಮಿತ್ರನೆಂಬ ಶ್ರೇಷ್ಠಿ. ಆತನ ಒಬ್ಬನೇ ಒಬ್ಬ ಮಗ ಯಾರು? ವಸುಮಿತ್ರನೆಂಬಂಗೆ. ವಸುಮಿತ್ರ ಎನ್ನುವನಿಗೇನಾಯಿತು? ಹಾವು ಕಚ್ಚಿತು, ಸರ್ಪದಷ್ಟ ಮಾದಡೆ. ಆತ ಸತ್ತನೆಂದು ಏನು ಮಾಡಿದ್ದಾರೆ? ಸ್ಮಶಾನಕ್ಕೆ ಕೊಂಡು ಹೋಗಿದ್ದಾರೆ. ಅಲ್ಲಿ ಸ್ಮಶಾನದಲ್ಲಿ ಇರಿಸಿದ್ದಾರೆ. ಅಲ್ಲಿ ಒಬ್ಬ ಗರುಡನಾಭಿ ಎಂಬ ಮಂತ್ರವಾದಿ ಹೋಗಿ ನೋಡಿ ಈತನನ್ನು ನಾನು ನಾಳೆ ಅಭಿಮಂತ್ರಿಸಿ ಬಾಳಿಸುವೇನ್ ಅಂಜದಿರಿ ಅಂಥೇಳಿ ಹೇಳ್ತಾ ಇದ್ದಾನೆ. ಇಲ್ಲಿಯೇ ಈ ಇರುಳ್ ದಾಸ್ಟಿಕಂಗೆ ಜಾವ ಮಿರಿ ಎಂದು ಪೇಳ್ದು ಹೋದಂ. ಇರುಳು ಈ ದಾಸ್ಟಿಕಂಗೆ ಏನು ಮಾಡ್ರಿ? ಕಾವಲಿರಿ ಅಂಥೇಳಿ ಏನು ಮಾಡಿದ? ಹಾವು ಕಚ್ಚಿದವನಿಗೆ ಕಾವಲ ಇರಬೇಕು ಇವತ್ತು ರಾತ್ರಿ ಅಂಥೇಳಿ ಹೇಳಿ ಹೋದ. ಆವಾಗ ಸುಮಿತ್ರ ಶೆಟ್ಟಿಯು 4 ಇದಿರಪ್ಪ ಸುವಟರಂ ಜಾವು ಮೆರೆಸಿ ಹೋದನು. ಆವಾಗ ಆ ಕೋಟಿ ಕಸವರದ ಒಡೆಯನಾದಂಥ ಸುಮಿತ್ರ ಶೆಟ್ಟಿ ಏನು ಮಾಡ್ತಾ ಇದ್ದಾನೆ? 4 ಜನ ಭಟ್ಟರನ್ನು ಈ ಕಾವಲಕ್ಕಾಗಿ ನೇಮಿಸಿ ಅಲ್ಲಿಂದ ಹೋಗ್ತಾ ಇದ್ದಾನೆ. 4 ಜಾವಮಿರ್ದ ಭಟರೋಳ್ ಓರ್ವ ನಿರುಳ ಕುರಿಯಂ ಕಳೆದು ತರಲ್ಪೋದಂ, ಮತ್ತೋರ್ವಂ ಪುಳ್ಳಿಯಂ ತರಲ್ಪೋದಂ, ಮತ್ತೋರ್ವಂ ಕಿಚ್ಚಂ ತರಲ್ಪೋದಂ, ಮತ್ತೋರ್ವಂ ದಾಸ್ತಿಕಣ ಪಕ್ಕದೆ ಕಾಪಿರ್ದನ್ ಅಂತ 4 ಕುರಿಯಂ ಕೊಂದು ಸುಟ್ಟು ತಿನ್ನರೆಂಬ ಕಥೆಯಂ ಪೊಳ್ತಿರಣೆ ನೇಸರ್ ಮೂಡೆ ಗರುಡನಾಭಿ ಎಂಬ ಮಂತ್ರವಾದಿ ಬಂದು
ಪರಗುಟ್ಟಿ ಮಂತ್ರಿಸಿ ದಾಸ್ತಿಕನ್ ಎತ್ತಿದಂ. ಅವಾಗ ಆ ಸುಮಿತ್ರ ಶೆಟ್ಟಿ ಏನು ಮಾಡ್ತಾ ಇದ್ದಾನೆ, 4 ಜನ ಭಟ್ರನ್ನು ನೇಮಿಸ್ತಾ ಇದ್ದಾನೆ. ನೀವಿಲ್ಲಿ ಈ ನನ್ನ ಮಗನನ್ನು ಕಾವಲು ಮಾಡಿ ಅಂತೇಳಿ ಹೇಳ್ತಾ ಇದ್ದಾನೆ. ಹೇಳಿದ ಕೂಡಲೇ ಹೋಗ್ತಾ ಇದ್ದಾನೆ. 4 ಕಾವಲಿದ್ದಂಥ ಭಟ್ರಲ್ಲಿ ಒಬ್ಬ ಏನು ಮಾಡ್ತಾ ಇದ್ದಾನೆ, ಕುರಿಯನ್ನು ಕದ್ದು ತರೋದಕ್ಕೆ ಹೋಗ್ತಾ ಇದ್ದಾನೆ. ಮತ್ತೊಬ್ಬ ಕಟ್ಟಿಗೆಗಳನ್ನು ತರೋದಕ್ಕೆ ಕಟ್ಟಿಗೆಗಳನ್ನು ತರೋದಕ್ಕೆ ಹೋಗ್ತಾ ಇದ್ದಾನೆ. ಮತ್ತೋರ್ವ ಕಿಚ್ಚ ಬೆಂಕಿಯನ್ನು ತರೋದಕ್ಕೆ ಊರಿಗೆ ಹೋದ. ಮತ್ತೊಬ್ಬ ಏನು ಮಾಡಿದ, ಆ ಹಾವು ಕಚ್ಚಿದಂತಹ ದಾಷ್ಟಿಕನ ಹಾವು ಕಚ್ಚಿದವನ ಹತ್ರನೇ ಪಕ್ಕ ಕುಳಿತುಕೊಂಡು ಕಾವಲ ಮಾಡಿದ. ಹೀಗೆ ಆ 4 ಜನರು ಕುರಿಯನ್ನು ಕೊಂದು ಸುಟ್ಟು ತಿನ್ನುವುದರಲ್ಲಿ ಏನಾಯಿತು, ಬೆಳಕು ಆಯಿತು, ಬೆಳಗಾಯಿತು. ಸೂರ್ಯ ನೇಸರು ಮೂಡಿದ. ಸೂರ್ಯೋದಯವಾದ ಕೂಡಲೇ ಆ ಗರುಡನಾಭಿ ಎಂಬ ಮಂತ್ರವಾದಿ ಬಂದು ಏನು ಮಾಡ್ತಾ ಇದ್ದಾನೆ, ಚರ್ಮವಾದ್ಯವನ್ನು ಬಾರಿಸಿ ಪರಗುಟ್ಟಿ ಮಂತ್ರಿಸಿ ಏನು ಮಾಡ್ತಾ ಇದ್ದಾನೆ, ದಾಸ್ತಿಕನನ್ನು ಎತ್ತಿದಂ. ಹಾವು ಕಚ್ಚಿದಂಥ ಸುಮಿತ್ರನನ್ನು ಏನು ಮಾಡ್ತಾ ಇದ್ದಾನೋ ಬದುಕಿಸ್ತಾ ಇದ್ದಾನೆ. ಆವಾಗ ಸುಮಿತ್ರ ಸೆಟ್ಟಿಯಂ ಇರುಳಂ ಚಾವಮಿರ್ತ 4 ಸುಭಟರ್ ಗೋರ್ವೂರ್ಗೆ ಸಾಸಿರ ದಿನಾರದ ಪಟ್ಟಳಿಗೆಗಳಂ ಪ್ರಾಸಾದದ ಮೇಗಿರ್ದು ಜನಸಂಕೀರ್ಣದ ನಡುವೆ 4 ಪಟ್ಟಳಿಗೆಯನ್ ಈಡಾಡಿದೊಡ ಪಟ್ಟಳಿಗೆಯಂ ಕೊಂಡು ಕೊಳ್ಳೆನೆಂದು ಪುಸಿದೊಡ. ಅವಾಗ ಸುಮಿತ್ರ ಶೆಟ್ಟಿ ಏನು ಮಾಡ್ತಾ ಇದ್ದಾನೆ, ಆ ಕಾವಲಿದ್ದಂತಹ 4 ಜನರ ಸುಭಟರಿಗೆ ಒಬ್ಬೊಬ್ಬರಿಗೆ 1000 ದಿನಾರದ ಪಟ್ಟಳಿಗೆಗಳನ್ನು ಚೀಲಗಳನ್ನು ಏನು ಮಾಡ್ತಾ ಇದ್ದಾನೆ, ಪ್ರಾಸಾದದ ಮ್ಯಾಳಿಗೆ ಮೇಲೆ ಹೋಗಿ ಪ್ರಾಸಾದದ ಮೇಲೆ ನಿಂತ್ಕೊಂಡು ಜನಸಂಕೀರ್ಣದ ನಡುವೆ ಎಲ್ಲರ ನಡುವೆ ಏನು ಮಾಡ್ತಾ ಇದ್ದಾನೆ, ತಗೋಪ್ಪ ಇದು ನಿನಗ ಅಂಥೇಳಿ 4 ಜನರಿಗೆ ಆ ಪಟ್ಟಳಿಗೆಗಳನ್ನು ಚೀಲಗಳನ್ನು ಎಸೀತಾ ಇದ್ದಾನೆ. ಅದರಾಗ ಒಬ್ಬ ತನಗೆ ತೆಗೆದುಕೊಂಡು ಕೂಡ ನನಗೇನಾಗಿಲ್ಲ, ಪಟ್ಟಳಿಗೆ ಸಿಕ್ಕಿಲ್ಲ ಅಂತೇಳಿ ಸುಳ್ಳು ಹೇಳಿದೊಡೆ ಹುಸಿದೊಡ. ಆ ಶ್ರೇಷ್ಠಿ ಏನು ಮಾಡ್ತಾ ಇದ್ದಾನೆ, ಅರಸರಿಗೆ ಹೋಗಿ ಭಿನ್ನಪಂಗೈದನ್. ಈ ವಿಷಯವನ್ನು ಮನವಿಯನ್ನು ಮಾಡಿಕೊಂಡ. ಈ ವಿಷಯವನ್ನು ಹೋಗಿ ಅರಸರಿಗೆ ಭಿನ್ನವಿಸಿಕೊಂಡ. ಏನಂತೇಳಿ, ಯಾವ ವಿಷಯ ಅದು, ಎನ್ನ ಸಾಸಿರ ದಿನಾರದ ಪೊಟ್ಟಳಿಗೆಗಳನ್ನು ಕೆಟ್ಟುದು ದೇವ ಆರೈವುದೆಂದು ಪೇಳ್ದೊಡೆ. ನನ್ನ 1000 ದಿನಾರದ ಪೆಟ್ಟಳಿಗೆ ಏನಾಗಿದೆ, ಕಳೆದು ಹೋಗಿದೆ, ಅದನ್ನು ಹುಡುಕಿ ಕೊಡಬೇಕು ಅಂಥೇಳಿ ಆತ ಮನವಿಯನ್ನು ಮಾಡಿಕೊಂಡ. ಅವಾಗ ಪೇಳ್ದಾಗ ಅರಸನು ತಳಾರಂ ಕರೆದು ಬೇಗಂ ಕಳ್ಳನಾರೈಯಲ್ಲದಾಗಳ್ ಕಳ್ಳಂಗೆ ತಕ್ಕ ನಿಗ್ರಹಂ ನಿನಗೆ ಮಾಳ್ಪೆನೆಂದು ಅರಸನಾತನು ಬಗ್ಗಿಸಿ ನುಡಿದೊಡಂ. ಏನಾಗಿದೆ, ಅವಾಗ ಏನು ಮಾಡ್ತಾ ಇದ್ದಾನೆ, ಆ ತಳಾರನನ್ನು ಕರೆಸಿ ಬೇಗ ಕಳ್ಳನನ್ನು ಹುಡುಕಬೇಕು, ಇಲ್ಲಾಂದ್ರೆ ಆ ಕಳ್ಳನಿಗೆ ಆಗುವಂಥ ಶಿಕ್ಷೆಯನ್ನು ನಿನಗೆ ಕೊಡಲಾಗುತ್ತದೆ ಅಂಥೇಳಿ ಭಾಳ ಬಗ್ಗಿಸಿ ತುಚ್ಛತನದಿಂದ ಅವನಿಗೆ ಆಜ್ಞೆಯನ್ನು ಮಾಡಿದಾಗ ನುಡಿದೊಡ ಆತನು. ಆವಾಗ ಆತನು ಆ ತಳವಾರನು ಅರಸಿ ಹುಡುಕ್ತಾ ಇದ್ದಾನೆ, ಕಳ್ಳರಿಗಾಗಿ ಹುಡುಕ್ತಾ ಇದ್ದಾನೆ. ಹುಡುಕಿ ಕೂಡ ಅವನಿಗೆ ಯಾರು ಕಳ್ಳರು ಅಂಥೇಳಿ ಗೊತ್ತಾಗ್ತಲ್ಲ. ನುಡಿದೊಡು ಆತನು ಅರಸಿ ಕಳ್ಳನಾರೈಯಲಾರದೆ, ಕಳ್ಳ ಯಾರು ಅನ್ನೋದು ಗುರುತಾಗದೆ 4 ಸುಭಟರು ಮನೆಗೆ ಒಳಗೊಂಡು ಬಂದು ಭೀತನಾಗಿ ಭಿನ್ನನೆ ಮೊಗಂಬಾಡಿ. ಅವಾಗ ಕಳ್ಳ ಯಾರು ಅಂಥೇಳಿ ಗೊತ್ತಾಗಲಿಲ್ಲ. 4 ಆ ಸುಭಟರ ಮನೆಗೆ ಹೋಗ್ತಾ ಇದ್ದಾನೆ. ಹೋಗಿ ಅಲ್ಲೆಲ್ಲ ಕೇಳಿದ್ರು ಕೂಡ, ಮನೆಗೆ ಒಳಗೊಂಡು ಹೋಗಿ ಬಂದರೂ ಕೂಡ ಅವನಿಗೆ ಕಳ್ಳ ಯಾರು ಅನ್ನೋದು ಗೊತ್ತಾಗದೆ ಬಹಳ ಭಯದಿಂದ, ಯಾಕಂದರೆ ಕಳ್ಳನಿಗೆ ಮಾಡುವಂಥ ಶಿಕ್ಷೆಯನ್ನು ನಿನಗೆ ಕೊಡಲಾಗ್ತದೆ ಅಂತ ಹೇಳಿದಾಗ ಅವನಿಗೆ ಭಯದಿಂದ ಭಿನ್ನನೆ ಮುಖ ಮಾಡಿ, ಅಂದರೆ ಬಾಡಿದ ಮುಖದಿಂದ ಮನೆಗೆ ಬರುತ್ತಾನೆ. ಚಿಂತಿಸುತ್ತಿದ್ದೊಡನ್ ಆತನ ಮಗಳು, ಚಿಂತೆಯಲ್ಲಿ ಮುಳುಗಿರಬೇಕಾದ್ರೆ ಆತನ ಮಗಳು ಸುಮತಿ ಎಂಬವಳು, ಇಂತೇಕೆ ಭಿನ್ನನಾಗಿ ಚಿಂತಿಸುತ್ತಿರ್ದೆಯಮ್ಮ. ಆವಾಗ ಆತನ ಮಗಳು ಸುಮತಿ ಎಂಬವಳು, ಹೀಗೇಕೆ ಚಿಂತೆಯಿಂದ ಭಿನ್ನನಾಗಿ ಚಿಂತೆಯಲ್ಲಿ ಕುಳಿತಿದ್ದೀಯಪ್ಪ ಅಂತೇಳಿ ತಂದೆಯನ್ನು ಬೆಸಗೊಂಡಳು. ತಂದೆಯನ್ನು ಆಕೆ ಕೇಳಿದಳು. ಆತನು ಆವಾಗ ಕೇಳಿದೊಡನೆ ಆತನು ತದ್ವೃತ್ತಾಂತಮೆಲ್ಲವಂ ಮಗಳಗರಿಪೆ
ಪೇಳ್ದುಡು ಅಂಜಲ್ವೇಡಿ ಅದನ್ನೆಲ್ಲವನ್ನು ಆರೈದು ಕಳ್ಳನು ಕಸವರು ನಾಳೆ ನಿಮಗೊಪ್ಪಿಸುವೆ ನೀವು ನಿಶ್ಚಿಂತಿಮಿರಿಮೆಂದು ತಂದೆಯನ್ನು ಏಕಾಂತದೋಳು ನುಡಿದು ತಂದೆಯಂ ಸಂತವಿಸಿದಾಗಳ್ ಸುಮತಿಂ ഇരുളം ಕಳ್ಳರಂ ಪರೀಕ್ಷಿಸಲ್ವೇಡಿಯ ನಾಲ್ವರ ಸುವಟರ ಪಕ್ಕದಿರ್ದೆ ಎಂದವರಿಗೆ ಕಥೆಯಂ ಬೇಳ್ಗುಂ. ಆವಾಗ ಆ ಮಗಳು ಸುಮತಿಗೆ ಎಲ್ಲ ವಿಷಯವನ್ನು ಹೇಳ್ತಾ ಇದ್ದಾನೆ, ನಡೆದಂಥ ಎಲ್ಲ ವೃತ್ತಾಂತವನ್ನು ಹೇಳ್ತಾ ಇದ್ದಾನೆ. ಯಾಕಂದ್ರೆ ರಾಜ ನನ್ನ ಹಿಂಗೆ ಕರೆದ ಆ ಸುಮಿತ್ರ ಶೆಟ್ಟಿಯ 1000 ದಿನಾರದ ಪೆಟ್ಟಿಗೆ ಕಳೆದೈತಿ, ಅದನ್ನು ಹುಡುಕಿಸ್ಕೊಡ್ಬೇಕು, ಇಲ್ಲಾಂದ್ರೆ ಆ ಕಳ್ಳನನ್ನು ಹುಡುಕಬೇಕು, ಇಲ್ಲಾಂದ್ರೆ ಕಳ್ಳನಿಗೆ ಆಗುವಂಥ ಶಿಕ್ಷೆ ನೀನು ಕೊಡ್ತೀನಿ ಅಂತೇಳಿ ಹೇಳಿದರು. ನಾ ಈಗೆಲ್ಲ ಹುಡುಕಿ ಬಂದರೂ ಕೂಡ ನನಗೆ ಕಳ್ಳನ ಯಾರು ಅಂತೇಳಿ ಕಂಡು ಹಿಡಿಯೋಕ್ಕಾಗಲಿಲ್ಲ, ಅದಕ್ಕಾಗಿ ನನಗೆ ಚಿಂತೆ ಆಗಿದೆ ಅಂತೇಳಿ ಹೇಳಿದಾಗ ಆಕೆ ತಂದೆಗೆ ಹೇಳ್ತಾಳ, ಅಂಜಲ್ಬೇಡಿ, ಅಂಜಬೇಡ್ರಿ, ಅದನ್ನೆಲ್ಲವನ್ನು ನಾನು ಸರಿ ಮಾಡುತ್ತೇನೆ, ನಾನು ಕಳ್ಳರನ್ನು ಹುಡುಕಿ ನಿನಗೆ ತಂದು ಒಪ್ಪಿಸ್ತೇನೆ, ಕಳ್ಳನನ್ನು ಮತ್ತು ಕಸವರವನ್ನು ಆ ಚಿನ್ನವನ್ನು ಕೂಡ ನಾನು ಮಾಡ್ತೀನಿ, ನಾಳೆ ನಿಮಗೆ ಒಪ್ಪಿಸುವೆ, ನೀವು ನಿಶ್ಚಿಂತವಿರಿ ಎಂದು ತಂದೆಯನ್ನು ಏಕಾಂತದವಳು ನೋಡಿದು ಅವನಿಗೆ ಹೇಳಿ ತಂದೆಯನ್ನು ಸಂತವಿಸಿದಳು, ಸಮಾಧಾನ ಮಾಡಿದಳು. ಸುಮತಿಯ ಇರುಳು ಕಳ್ಳರನ್ನು ಪರೀಕ್ಷಿಸಲು ಆ ಇರುಳು ಏನು ಮಾಡಿದಳು, ರಾತ್ರಿ ಆ ಸುಮತಿ ಕಳ್ಳರನ್ನು ಪರೀಕ್ಷಿಸುವ ಸಲುವಾಗಿ 4 ಸುಭಟರ ಆ ಮನೆಗೆ ಹೋಗಿ ಅವರ ಪಕ್ಕದಲ್ಲಿ ಕುಳಿತು ಅವರಿಗೆ ಒಂದು ಕಥೆಯನ್ನು ಹೇಳಿದಳು. ಆ ಕಥೆ ಯಾವುದು ಅನ್ನೋದನ್ನು ನೆಕ್ಸ್ಟ್ ಅವಧಿಯಲ್ಲಿ ಅದನ್ನು ತಿಳಿದುಕೊಳ್ಳುವ.